ರಾಯಚೂರು ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಮತ್ತೆ ಜಾಸ್ತಿ ಆಗಿದೆ. ನೆನೆ ಒಂದೇ ದಿನ 3 ಮಕ್ಕಳ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿದೆ. ಒಬ್ಬ ಬಾಲಕನನ್ನ ಎಳೆದಾಡಿ ಮನಸೋ ಇಚ್ಛೆ ಕಚ್ಚಿದೆ ನಾಯಿ. ರಾಯಚೂರು ನಗರದ 3 ಪ್ರತ್ಯೇಕ ಸ್ಥಳಗಳಲ್ಲಿ ಬೀದಿ ನಾಯಿ ಕಡಿತ ಆಗಿರುವುದು. ಯರಮರಸ್, ಬೋಳಮಂಡಿ, ಹರಿಜನ ವಾರ್ಡ್ನಲ್ಲಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ಯರಮರಸ್ನ 4 ವರ್ಷದ ಅರ್ಫತ್ ಅಲಿ, ಬೋಳಮನದೊಡ್ಡಿಯ ಕಲ್ಯಾಣಿ 8 ವರ್ಷ, ಹರಿಜನ ವಾರ್ಡ್ನ 10 ವರ್ಷದ ರಿಯಾಗೆ ಬೀದಿ ನಾಯಿ ಕಚ್ಚಿರೋದು. ಬೇಸಿಗೆ ರಜೆ ಅಂತ ಮಕ್ಕಳು ಆಡೋದಕ್ಕೆ ಬಂದ್ರೆ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗಿದೆ. ಪದೇ ಪದೇ ನಾಯಿ ದಾಳಿ ಆಗ್ತಾ ಇದ್ರೂ ಕೂಡ ಕ್ರಮ ತಗೋತಾ ಇಲ್ಲ ಅಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಣ್ಣ ಸಣ್ಣ ಮಕ್ಕಳು ಬೇಸಿಗೆ ರಜೆ ಹೊರಗಡೆ ಆಟ ಆಡ್ತಾ ಇರ್ತಾರೆ. ಆದ್ರೆ ಈ ಬೀದಿ ನಾಯಿಗಳ ಹಾವಳಿಯಿಂದ ಮಕ್ಕಳನ್ನ ಹೊರಗಡೆ ಬಿಡೋದು ಕಷ್ಟ ಆಗಿದೆ. ರಾಯಚೂರಿನಲ್ಲಿ ಪ್ರತ್ಯೇಕ ಪ್ರಕರಣ 3 ಕಡೆ ಘಟನೆಗಳಾಗಿದೆ. ನಾಯಿ ಕಚ್ಚಿರೋದು 3 ಮಕ್ಕಳಿಗೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಎಳೆದಾಡಿದೆ ನಾಯಿ. ನೆನೆ ಒಂದೇ ದಿನ 3 ಮಕ್ಕಳ ಮೇಲೆ ಬೀದಿ ನಾಯಿ ಅಟ್ಯಾಕ್ ಆಗಿರೋದು. ರಾಯಚೂರಲ್ಲಿ ಪೋಷಕರ ನಿದ್ದೆಗೆಡಿಸಿದೆ ಬೀದಿ ನಾಯಿಗಳು. 3 ಮಕ್ಕಳ ಮೇಲಿನ ನಾಯಿ ದಾಳಿ ನೆನೆದು ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ. 3 ಮಕ್ಕಳಿಗೂ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ. ಕೇವಲ 5 ತಿಂಗಳಲ್ಲಿ 1000 ಗಡಿ ದಾಟಿದೆ ನಾಯಿ ದಾಳಿ ಕೇಸ್. ಜನವರಿಯಿಂದ ಇಲ್ಲಿ ತನಕ 1139 ನಾಯಿ ಕಡಿತದ ಕೇಸ್ ದಾಖಲಾಗಿರೋದು. ಬೀದಿ ನಾಯಿಗಳನ್ನ ನಿಯಂತ್ರಣ ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಆದರೆ ಯಾಕೋ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ತಲೆ ಕೆಡಿಸಿಕೊಂಡಂತೆ ಕಾಣಿಸ್ತಾ ಇಲ್ಲ. ರಾಯಚೂರು ಜಿಲ್ಲೆಯಲ್ಲಿ ದಿನೇ ದಿನೇ ಬೀದಿ ನಾಯಿಗಳ ಕಾಟ ಹೆಚ್ಚಾಗ್ತಿದೆ. ಬೀದಿ ನಾಯಿಗಳ ಅಟ್ಟಹಾಸದಿಂದ ಪೋಷಕರು ಕಂಗೆಟ್ಟು ಹೋಗಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡ್ತಾ ಇರೋದ್ರಿಂದ ಪೋಷಕರು ಆತಂಕಗೊಂಡು ಈಗೇನು ಬೀದಿ ನಾಯಿಗಳಿಂದ ಕಡಿತಕ್ಕೊಳಗಾದಂಥ ಮಕ್ಕಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ನೀವೇನು ನೋಡ್ತಾ ಇದ್ದೀರಲ್ಲ, ನನ್ನ ಹಿಂಭಾಗದಲ್ಲಿ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಈಗ ಮಕ್ಕಳನ್ನು ದಾಖಲು ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಜನವರಿಯಿಂದ ಅಪ್ ಟು ಮೇ ತಿಂಗಳವರೆಗೂ ಸುಮಾರು 1139 ಪ್ರಕರಣಗಳು ದಾಖಲಾಗಿದ್ದಾವೆ. ಜನವರಿ ತಿಂಗಳಲ್ಲಿ 835 ಪ್ರಕರಣಗಳು ದಾಖಲಾಗಿದ್ದರೆ, ಇನ್ನು ಫೆಬ್ರವರಿ ತಿಂಗಳಲ್ಲಿ 232 ಕೇಸ್ಗಳು ದಾಖಲಾಗಿದ್ದಾವೆ. ಮಾರ್ಚ್ ತಿಂಗಳಲ್ಲಿ 253 ಪ್ರಕರಣಗಳು ದಾಖಲಾಗಿದ್ದಾವೆ. ಇನ್ನು ಏಪ್ರಿಲಲ್ಲಿ 365 ಕೇಸ್ಗಳು ದಾಖಲಾಗಿದ್ದಾವೆ. ಬಹುತೇಕ ಬೀದಿ ನಾಯಿಗಳು ಮಕ್ಕಳ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ಈಗಾಗಲೇ ಪ್ರಕರಣಗಳಲ್ಲಿ ಪತ್ತೆ ಆಗ್ತಿರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ನೀವು ಕೂಡ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ, ಒಂದೊಂದು ಮಗುವಿಗೆ ಒಂದೊಂದು ರೀತಿಯಾಗಿ ಬೀದಿ ನಾಯಿಗಳು ದಾಳಿ ಮಾಡಿದ್ದಾವೆ. ನೀವು ನೋಡ್ತಾ ಇರ್ಬೋದು, ಚಿಕ್ಕ ಮಗು 2 ರಿಂದ 3 ವರ್ಷದ ಒಳಗಿನ ಮಗು, ಆ ಮಗುವಿಗೆ ಸಿಕ್ಕಲ್ಲೇ ಬೀದಿ ನಾಯಿಗಳು ದಾಳಿ ಮಾಡಿದ್ದಾವೆ. ನೀವು ನೋಡ್ಬೋದು ಬೆನ್ನು, ಕಾಲು, ಹೀಗೆ ಪ್ರತಿಯೊಂದು ವಿವಿಧ ಅಂಗಾಂಗಗಳ ಮೇಲೆ ದಾಳಿ ಮಾಡಿದ್ರಿಂದ ಬೀದಿ ನಾಯಿ ದಾಳಿಯಿಂದ ಮಗು ತತ್ತರಿಸಿ ಹೋಗಿದೆ. ಪೋಷಕರು ಭಯಭೀತರಾಗಿದ್ದಾರೆ. ಈ ರೀತಿಯಾಗಿ ಬೀದಿ ನಾಯಿಗಳು ದಾಳಿ ಮಾಡಿದರೆ ಹೇಗೆ ಅನ್ನುವಂಥ ಒಂದು ಆತಂಕದಲ್ಲಿ ಪೋಷಕರಿದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ಪೋಷಕರಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ ಅಂತ. ಸರ್, ಈಗ ಬೀದಿ ನಾಯಿಗಳು ದಾಳಿ ಮಾಡ್ತಾ ಇದ್ದಾವಲ್ಲ, ಏನು ಹೇಳ್ತೀರಿ? ಏನು ಹೇಳ್ಬೇಕು ಸರ್, ಇವಾಗ ಬೀದಿ ನಾಯಿ ಇಂಥವೆಲ್ಲ ಮಾಡಕತ್ತಾರ. ಅದಕ್ಕೆ ನಮ್ಮ ಸರ್ಕಾರ ಏನಾರು ಮಾಡಬೇಕಿದ್ಕೆ. ಇವಾಗ ಸ್ಕೂಲ್ ಸೂಟಿ ಇದ್ದಾವೆ, ಸೂಟಿ ಇದ್ದ ಕಾರಣ ಹುಡುಗರು ಆಡೋದು ಹೊರಗೆ ಬೀದಿಯಲ್ಲಿ ಆಡ್ತಾರೆ. ಬೀದಿ ನಾಯಿಗಳಿಗೆ ಏನೋ ನಾವು ಪರಿಹಾರ ಕೊಡಬೇಕು ಎಲ್ಲ ಸರ್ಕಾರದವರು. ಏನು ಸರ್, ಇಲ್ಲ ಇವಾಗ ನಾವು ಮನೆಯಾಗಿದ್ದೀವಿ ಸರಿ ಹೋಯ್ತು, ಇಲ್ಲಾಂದರೆ ಡ್ಯೂಟಿಗೆ ಹೋದರೆ ಏನು ಮಾಡಬೇಕು? ಹಾಂ, ಓಕೆ. ಅವರು ಪೋಷಕರು ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಈಗ ನಿಮ್ಮ ಮಗುವಿನ ಮೇಲೆ ಬೀದಿ ನಾಯಿ ದಾಳಿ ಮಾಡಿದೆಯಲ್ಲ, ಹೇಗಾಯಿತು, ಏನಾಯಿತು, ಯಾವಾಗಾಯಿತು? ಬೆಳಗ್ಗೆ ಸುಮಾರು 12 ಗಂಟೆ ಸುಮಾರು ನಮ್ಮ ಮಗು ಊಟ ಮಾಡಿ ಹೊರಗಡೆ ಹೋಯಿತು. ಹೋದ ತಕ್ಷಣ ನಾಯಿಗಳು ಸ್ವಲ್ಪ ಸಮಯದಲ್ಲೇ ನಾಯಿಗಳು ಮಗು ಮೇಲೆ ದಾಳಿ ಮಾಡಿ ಅದನ್ನು ಎಲ್ಲಿ ಬೇಕಲ್ಲಿ ನೋಡಿ ಯಾವ ರೀತಿ ಕಚ್ಚಿದೆ ನೋಡಿ. ಅದನ್ನು ನೋಡ್ತಿದ್ರೆ ಮಕ್ಕಳನ್ನ ಆಟ ಆಡೋಕ್ಕೆ ಹೊರಗಡೆ ಕಳಿಸ್ಬೇಕಾ ಇಲ್ಲ ಅನ್ನೋ ಒಂದು ಆತಂಕ ನಮ್ಮಲ್ಲಿ ಮೂಡ್ತಾ ಇದೆ. ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ಒಂದು ಆ್ಯಕ್ಷನ್ ತೊಗೋಬೇಕು. ಇಲ್ಲಾಂದರೆ ಮಕ್ಕಳನ್ನು ಮನೆಯಲ್ಲೇ ಕೂಡಿಸ್ಕೋಬೇಕಾಗುತ್ತೆ. ನಾಯಿಗಳ ಹಾವಳಿ ತುಂಬ ಹೆಚ್ಚಾಗಿರೋದ್ರಿಂದ ಮಕ್ಕಳಷ್ಟೇ ಅಲ್ಲ, ವಯಸ್ಕರು ಆಗಿರ್ಬೋದು, ನಾವೇ ಆಗಿರ್ಬೋದು, ಹೊರಗಡೆ ಹೋಗೋದಕ್ಕೆ ಭಯ ಆಗುತ್ತೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ಆ್ಯಕ್ಷನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದು ಇಲ್ಲಿರ್ತಕ್ಕಂಥ ಪೋಷಕರು ಹೇಳುವಂಥ ಮಾತಾಗಿದೆ. ಬೀದಿ ನಾಯಿಗಳ ಅಟ್ಟಹಾಸ ಹೆಚ್ಚಾಗಿದೆ. ಇದನ್ನು ಕಡಿವಾಣ ಹಾಕಲಿಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮುಂದಾಗಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ.
ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.